ಗಗನವತಾರ್ಗೆಲಿ ಬೆಳಕುವ ತುಂಗ ತರಂಗ ಸಂಗಮೇ ಅಗಣಿತ ಪಾಲ ಮೀರೆ ಮುತ್ತು ರತ್ನ ನವರತ್ನ ವಿದಪ ಅಗಣಿತ ಪಾಲ ಮೀರೆ ಮುತ್ತು ರತ್ನ ನವರತ್ನ ವಿದಪ ಸದೈಪುದೇ ಜರಿಯದೀರಿ ಅಚ್ಚರಿಯದಿ ಸದೈಪುದೇ ಚರಿಯದೀರಿ ಅಚ್ಚರಿಯದಿ ಮಹಾದ್ಭುತ ಪಾರನೋ ಹರನೋ ಹಂಗದ ಜಾಂಬವಂತಾದಿಗಳಿಗೆ ಈ ಸಮುದ್ರವನ್ನು ನೋಡಿದಿರಾ? ಎಷ್ಟೊಂದು ಭಯಾನಕವಾಗಿರುವುದು. ಈ ಸಮುದ್ರವನ್ನು ದಾಟಿ ಜಗನ್ಮಾತೆಯಾದ ಸೀತಾ ಮಾತೆಯವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಈರರು ಧೀರರು ನಮ್ಮಲ್ಲಿ ಯಾರಿವರು ಅದನ್ನು ವಿಚಾರಿಸು. ಎಲ್ಲರನ್ನೂ ಕೇಳಿ ಆಯಿತು. ತಾತ, ನೀವಾದರೂ ಈ ಯೋಜನೆಯನ್ನು ಎಷ್ಟು ದೂರ ಆರಂಭಿಸಿದೆ? ಅಂಗದ ಕುಮಾರ, ಈ ಶತಯೋಜನ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡುವುದು ಅಂತಹ ದುಸ್ಸಾಹಸದ ಕೆಲಸವೇನಲ್ಲ. ಏಕೆಂದರೆ ಹಿಂದೆ 21 ಇಡೀ ಭೂಮಂಡಲವನ್ನು ಸುತ್ತಿ ಬಂದಿರುವನು. ವಯಸ್ಸಾದ ಕಾರಣ ಹಾರಿ ಹೋಗಬಲ್ಲೆ, ಹಿಂತಿರುಗಿ ಬರಲಾರನು. ಎಲ್ಲರಿಗೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನೆ ಆರಬಲ್ಲೆ? ತಾತ, ನಾನು 100 ಯೋಜನವನ್ನು ಆರಬಲ್ಲೆ. ಆದರೆ ಪುನಃ ತಿರುಗಿ ಬರುವ ಮಾರ್ಗ ಗೊತ್ತಿಲ್ಲ. ಇದಕ್ಕೆಲ್ಲ ಆಂಜನೇಯನೇ ಸರಿ, ಆತನು ಎಚ್ಚರಿಸೋಣ. ಆಂಜನೇಯ, ನೀನು ಹುಟ್ಟಿದ ಕೂಡಲೇ ಥಟ್ಟನೆ ಆಕಾಶಕ್ಕೆ ಹಾರಿ ಆ ಸೂರ್ಯನನ್ನು ಹಿಡಿಯಲು ಹೋದ ಅತ್ಯಂತ ಪರಾಕ್ರಮಶಾಲಿ. ಅದು ಅಲ್ಲದೆ ಬಾಲಕನಾಗಿದ್ದಾಗ ಅನೇಕ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಬರುತ್ತಿದ್ದೆ. ಆಗ ಋಷಿಮುನಿಗಳು ನಿನ್ನ ಶಕ್ತಿಯು ಅಗೋಚರವಾಗಿರಲೆಂದು ಶಾಪ ಬಿಟ್ಟಿದ್ದರು. ಅದು ಇಂದು ವಿಮೋಚನೆ ಆಯಿತು. ಹೋಗು, ಈ ಶತಯೋಜನ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡಿ ಅಲ್ಲೇ ಸಮಾಚಾರವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ಬಾರು ನಿನ್ನದಾಗಿರುವುದು. ಹೋಗಿ ಬಾ, ನಿನಗೆ ರಾಮಾನುಗ್ರಹ ಉಂಟಾಗಲಿ. ಹೋಗಿ ಬಾ. ನೀವಾರು ಭಯಪಡಬೇಡಿರಿ. ಈ ಸದಯೋಜನೆ ಸರದಿಯನ್ನು ಕೇವಲ ಸಣ್ಣ ಕಾಲುಪಯೋಧೆಯಲ್ಲಿ ದಾಟಿ ಸೀತಾ ಮಾತೆಯವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ದುರುಳ ದಸಗಂಟೆ ರಾವಣ ಬಲಾಬಲವನ್ನು ತಿಳಿದು ಬರುವುದು ಅವಧಿ ಮುಗಿಯುವುದರೊಳಗಾಗಿ. ಅಲ್ಲಿವರೆಗೂ ನೀವು ಇಲ್ಲಿಯೇ ರಾಮ ಜಪ ಮಾಡುತ್ತಾ ಕುಳಿತೀರಿ. ಜೈ ಜೈ ರವೀರ ಸಮರ್ಥ. ಲಂಗಿ ಪೇನಿ ಹದ್ದಯ ಲಂಗಿ ಪೇನಿ ಹದ್ದಯ ಬರದಿ ನಾರದ ಬರದ ಲಂಗಿ ಪೇನಿ ಹದ್ದಯ ಗಂಗಿಸಿ ವೀರರ ಸಂಘದವರೆಗೂ ತುಂಗ ಬಲದಿ ನಾಮೋತ್ತರಿಸಲಿ. ಲಂಗಿಸಿ ವೀರರ ಸಂಘದವರೆಗೂ ತುಂಗ ಬಲದಿ ನಾಮೋತ್ತರಿಸಲಿ. ಲಂಗಿ ಪೇನಿ ಹದ್ದಯ ಬರದಿ ನಾನರ ಅರಸ ಲಂಗಿ ಪೇನಿ ಹದ್ದಯ ಪಾವ ನಾಥ ನಾದ ರಾಮನ ಪಾವನಾಥ ನಾದ ರಾಮನ ಪಾವನಾಥನಾದ ರಾಮನ ಪಾವನಾಥನಾದ ರಾಮನ ಭಾವಂತರದಲ್ಲಿರಿಸಲಿ ಭಾವಂತರದಲ್ಲಿರಿಸಲಿ. ಜೀವರ ಪದವ ಜೀವರ ಸುಂದಿರ ಜೀವರ ಪದವ ಜೀವರ ಸುಂದರ ಭಾವ ದಿನಯುಧನ ಪ್ರತಿಕ್ಷಣ ಭಾವ ದಿನಯುಧನ ಲಂಗಿ ಪೇನಿ ಭಾಗ್ಯ ಬರದಿ ನಾನರ ಸಮಾಜ ಲಂಗಿ ಪೇನಿ ಭಾಗ್ಯ 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 ಸುರಕುಲವಂ ಹಿಂಸಿಸಿ ಸುರಕುಲವಂ ಹಿಂಸಿಸಿ ನಿಷ್ಕರುಣಿತ ನಿಲ್ಲಿಸಿ ಜಗಬಾಧಿಸುತ್ತಿರ್ಪ
ದುರುಳ ದಶಾಸನ ಪುರವಿದನು ನಿಲುಕಿಸಿದೆ ರಾಮಚಂದ್ರನ ಗದಿ ಚಂಡಲಾನವ ಮಂಡಲೇಂದ್ರನ ಚಂಡರಾಮನ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಹಿಡಿಯುತ್ತೆ ಹಿಂದುವೇ ಬಲ ಕಂಡು ಹಿಡಿಯುತ್ತೆ ಹಿಂದುವೇ ಬಲ ಕಂಡೇನ ಲಂಕಾ ನಗರವ ಮಂಡಲವನಿದ ಕಂಡೇನ ಲಂಕಾ ನಗರವ ಕಂಡೇ ಗಗನ ತಳಕಿ ನೊಗೆವ ಕಲ್ಲೋ ಗಗನ ತಳಕಿ ನೊಗೆವ ಕಲ್ಲೋ ಗಳ ಮೇಲೆ ನಗೆಯುತ್ತೆ ಗಗನ ತಲಕಿ ನೊಗೆವ ಕಲ್ಲೋ ಅಗಳ ಮೇಲೆ ನಗೆಯುತ್ತೆ ಗಗನ ತಲಕಿ ನೊಗೆವ ಕಲ್ಲೋ ಅಗಳ ಮೇಲೆ ನಗೆಯುತ್ತೆ ಗಗನ ತಲಕಿ ನೊಗೆವ ಕಲ್ಲೋ ಅಗಳ ಮೇಲೆ ನಗೆಯುತ್ತೆ ಚಲತಿ ಕೂಟ ಕಂಡೇ ಕಗತಿಯೊಳಗೆ ಸುಗನ ತೆರದಿ ಕಗತಿಯೊಳಗೆ ಸುಗನ ತೆರದಿ ಕಗತಿಯೊಳಗೆ ಸುಗನ ತೆರದಿ ಇಲ್ಲಿಗೆ ಬರುತ್ತಿದೆ ನಗರವ ನಾನೊಡೆ ಇಲ್ಲಿಗೆ ಬರುತ್ತಿರೆ ನಗರವ ನಾನು ಕಂಡೆ ನಾಲಂಕ ನಗರವ ಮಣಿಮಂಡಲವನಿದ ಕಂಡೆ ನಾಲಂಕ ನಗರವ ಕಂಡೆ ಒಳಪತೀತ ಒಳಪತೀತ ಮೇಲೆ ಕಳಕಳಿಸಿ ತೊಳಪಾನದಿ ನಗರ ಮೇಲೆ ಕಳದಿ ಕೋಟ ಮೇಲೆ ಕಳದಿ ಕೋಟ ಮೇಲೆ ಕಳದಿ ಕೋಟ ಮೇಲೆ ಕಳದಿ ಕೋಟ ಮೇಲೆ ಎಲ್ಲಿಗೆ ಬರುತ್ತಿದೆ ನಗರವ ಇಲ್ಲಿಗೆ ಬರುತ್ತಿರೆ ನಗರವ ಕಂಡೆ ನಾಲಕ ನಗರವ ಮಣಿಮಂಡಲವನಿದ ಕಂಡೆ ನಾಲಕ ನಗರವ ಕಂಡೆ
ಈ ನೀತನ ವೈಭವ, ಈತನ ಕೋಟೆಯ ಬಾಗಿಲೇ ಇಷ್ಟೊಂದು ಭಯಾನಕವಾಗಿರುವಾಗ ಇನ್ನೀತನ ಅರಮನೆಯಾದರೂ ಇನ್ನೆಷ್ಟೊಂದು ಸುಂದರವಾಗಿರಬಹುದು. ಪ್ರಭು ರಾಮಚಂದ್ರ, ಸಮುದ್ರ ಲಂಕನ ಸಮಯದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಗ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು, ನನ್ನ ನೆರಳನ್ನೇ ಅನುಸರಿಸಿ ಬಂದ, ನನ್ನನ್ನೇ ನುಂಗಲು ಬಂದ ಆ ಸಿಮ್ಮಿಣಿಕೆಯ ಗರ್ಭವನ್ನು ಸೂಕ್ಷ್ಮ ರೂಪದಿಂದ ಒಳಹಕ್ಕು ಬೃಹದಾಕಾರವಾಗಿ ಬೆಳೆದು ಒಳ ಉದರವನ್ನೇ ಸೇರಿದ್ದು, ಇವೆಲ್ಲವೂ ನಿನ್ನ ಅನುಗ್ರಹದಿಂದಲ್ಲವೇ ಪ್ರಭು? ಇಷ್ಟಾದ ಮೇಲೆ ನನಗೆ ಭಯವೆಲ್ಲಿಹುದು? ಆಗ್ಲಿ, ಪುರ ಪ್ರವೇಶ ಮಾಡಿ ನೋಡುವಿ. ಜಯ ಜೈ ರಘುವೀರ ಸಮರ್ಥ. ಒಳದ ತೆನಗನ ಮೀರಿದ ದಿನಕರ ನಾಟ್ಯಂ ತಡಬಡ ಇಲ್ಲದೆ ಕನ್ನದ ಪವಳದ ತೆನಗನ ಮೀರಿದ ದಿನಕರ ನಾಟ್ಯಂ ತಡಬಡವಿಲ್ಲ. ಚೆನ್ನಿನ ಕೋಟೆಯು ಒಂದಿನ ಒಳಪು, ಚೆನ್ನಿನ ಕೋಟೆಯು ಒಂದಿನ ಒಳಪು, ಚೆನ್ನಿನ ಕೋಟೆಯು ಒಂದಿನ ಒಳಪು, ಚೆನ್ನಿನ ಕೋಟೆಯು ಒಂದಿನ ಒಳಪು. ಎನಿತು ಗಣದಿಮಿಗೆ ಸೋಬಿಬುದೆನಗೆ, ಎನಿತು ಗಣದಿಮಿಗೆ ಸೋಬಿಬುದೆನಗೆ. ನಾಗಲೋಕ ಸುರರಿಗೆ ಸಮವೆನಿಬುದು, ನಾಗಲೋಕ ಸುರರಿಗೆ ಸಮವೆನಿಬುದು. ಸಗಸರ ಸೋಬಿಬುದೆನಗೆ ಸೊಗಸೆ ಸೊಗಸೆ ನಿಗೆ ಸೊಗಸೆ. ಹೇ ರಾಮಚಂದ್ರ, ಆಪದ್ ಬಾಂಧವ, ಅನಾಥ ರಕ್ಷಕ, ಇದೇನಿದು? ಪುರ ಪ್ರವೇಶ ಮಾಡುವೆನೆಂದರೆ ಯಾರೋ ಸ್ತ್ರೀ ಅಡ್ಡಲಾಗಿ ಮಲಗಿರೋಳಲ್ಲ. ಇರಲಿ, ಹೀಗೆಯನ್ನು ಎಚ್ಚರಿಸಿ ಆನಂತರ ಮುಂದೆ ಹೋಗುವೆನು. ನೋಡ ಯಾರು ಯಾರು? ಓ ಮಂಗ, ಕೋತಿ, ಆಂಜನೇಯ. ಇಲ್ಲಿಗೆ ಬರಲು ಕಾರಣವೇನು? ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ನಾನು ಶ್ರೀರಾಮಚಂದ್ರನ ದೂತನು. ಈ ಲಂಕಾ ನಗರವನ್ನು ಒಂದಾವೃತ್ತಿಯು ನೋಡಿ ಹೋಗಬೇಕೆಂದು ಬಂದಿರುವೆನು. ನೀನು ಅಪ್ಪಣೆ ಕೊಟ್ಟರೆ ಹೀಗೆ ಹೋಗಿ ಹಾಗೆ ಬಂದು ಬಿಡುವೆನು. ಹೀಗೆ ಹೋಗಿ ಹಾಗೆ ಬಂದು ಬಿಡುವೆಯೋ? ಆಹಾ, ಗರುಡ ಗಂಧರ್ವ ಕಿಂದರ ಕೆಂಪ್ರಸಾದಿಗಳೆಲ್ಲರೂ ಅಸಾಧ್ಯವಾಗಿರುವಾಗ ಇನ್ನು ಕಪಿಯಾದ ನಿನಗೆ ಅಪ್ಪಣೆ ಸಿಗುವುದೇನೋ? ದೇವಾದಿ ದೇವತೆಗಳಿಗೆ ಅಸಾಧ್ಯವಾಗಿರಬಹುದು, ಆದರೆ ಈ ಮಾರಿದಿ ಅವೆಲ್ಲವೂ ಸಾಧ್ಯವೇ. ನೀನು ಒಳಗಡೆ ಹೋಗಬೇಕಾದರೆ ನನ್ನನ್ನು ಜಯಿಸಿ ನೀನು ಒಳಗೆ ಹೋಗು. ಏನು, ನಿನ್ನೊಡನೆ ಯುದ್ಧ ಮಾಡಬೇಕೆ? ನೀನಾದರೂ ಸ್ತ್ರೀ, ನಾನು ಪುರುಷನು. ಹೀಗಿರುವಾಗ ನಿನ್ನೊಡನೆ ಹೇಗೆ ಯುದ್ಧ ಮಾಡಲಿ? ಇರಲಿ, ಹೀಗೆ ಮಾಡೋಣವೇ? ಹೇಗೆ ಮಾಡುವುದು? ಒಂದು ಷರತ್ತಿನ ಮೇಲೆ ಯುದ್ಧವನ್ನು ಮಾಡೋಣವೇ? ಹಾಗಾದರೆ ನೀನು ಮೊದಲು ನನ್ನ ಮೇಲೆ 3 ಬಾರಿ ಪ್ರಾರಿಸು. ರಾಮಾನುಗ್ರಹದಿಂದ ಬದುಕುಳಿದರೆ ನಾನು ನಿನಗೆ 1 ಬಾರಿ ಪ್ರಾರಿಸುವೆನು. ಆಗ ನಮ್ಮಿಬ್ಬರ ಪರಾಕ್ರಮ ತಿಳಿಯುವುದು. ಓ, ನನ್ನದು 3 ಗುದ್ದು, ನಿನ್ನದು 1. ಆಹಾ. ಹಾಗಾದರೆ ನಿಂತುಕೋ, ಸಿದ್ಧನಾಗು. ಹಾಗಾದರೆ ಕುಳಿತುಕೋ.
ರಾಮ್ ಜೈ ಶ್ರೀ ಜೈ ರಾವಣೇಶ್ವರ. ಕೋತಿ ಕತೆ ಮುಗ್ದೋಯ್. ಜೈ ಜೈ ರಘುವೀರ ಸಮರ್ಥ. ಓ, ಇದು ಸಾಮಾನ್ಯವಾದ ಕೋತಿ ಅಲ್ಲ. ಇನ್ನು 2 ಬೆಟ್ಟ ಇರುವುದು. ಅನ್ನು ಪ್ರವೇಶಿಸುವುದು. ಜೈ ರಾವಣೇಶ್ವರ. ಮಾತಾಡಕೊಂಡು ಜೈ ಜೈ ಶ್ರೀರಾಮ್. ಇನ್ನು 1 ಏಟು ಇರುವುದು. ಅದನ್ನು ಪ್ರವೇಶಿಸುವುದು. ಜೈ ರಾವಣೇಶ್ವರ. ಜೈ ಜೈ ಶ್ರೀರಾಮ. ಆಹಾ, ಈಗ ನನ್ನ ಸರದಿ. ಕುಳಿತುಕೋ. ನಿನ್ನ ಇಷ್ಟ ದೇವರನ್ನು ಸ್ಮರಿಸಿಕೋ. ಲಂಕಿಣಿ ಕಿಣಿಕಿಣಿ ಕುಳಿತುಕೋ. ನನ್ನ ನಿನ್ನಲ್ಲಿ ಏಕೆ ಇದೆಯಲ್ಲ, ಹಾಗೆ ಆಗಲಿ. ಕುಳಿತುಕೋ. ನಾವಿಬ್ರು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಕುಳಿತುಕೋ. ಆಂಜನೇಯ ಕುಳಿತುಕೋ. ಕುಳಿತುಕೋಬೇಕು. ಆಹಾ, ಸ್ವಲ್ಪ ಮೆತ್ತಗೋಡಿ, ಸ್ವಂತ ಮೂಳೆ ಎಲ್ಲ ಸ್ವಲ್ಪ ಇದಾಗವೆ. ಹಾಗೆ ಆಗಲಿ. ಕುಳಿತುಕೋ. ನೋಡ್ಕೊಡಿ. ಜೈ ಆಂಜನೇಯ, ನಾ ಇಂದು ಪ್ರೀತನಾದೆನು. ರಾವಣನಿಗೆ ಅಪಜಯವು, ರಾಮನಿಗೆ ಜಯವು. ನೀನು ನನ್ನನ್ನು ಸಮುದ್ರಕ್ಕೆ ತಳ್ಳಿ ನೀನಿನ್ನು ಹೋಗಬಹುದು. ಹಾಗೆ ಆಗಲಿ. ಬಾತಾಯಿ ಬಾತಾಯಿ ಬಾತಾಯಿ. ಹೊಡೆಯ ನವದಿಯು ಮುಗಿಯಾಲೆಂದಿಗೆ ತಡೆಯಲಾರೆ ಸೋಕವ. ರಾಮಚಂದ್ರ ಹೊಡೆಯ ನವದಿಯು ಮುಗಿಯಲೆಂದಿಗೆ ತಡೆಯಲಾರೆ ಸೋಕವ. ಜಡ ಜಗಂಗೆಯ ಉಡುಪ ಮುಖಿಯಳ. ರಾಮಚಂದ್ರ ಜಡ ಜಗಂಗೆಯ ಉಡುಪ ಮುಖಿಯಳ ಮರನಡುವಿನ ಬಾಲೆಯ. ಮರನಡುವಿನ ಬಾಲೆಯ ಅಮಮಗಾನೆ ಭೂಮಿ ಜಾತೆಯ ರಾಮಪತಿ ಸೀತೆಯ. ಹಮಮಕಾಣೆ ಭೂಮಿ ಜಾತೆಯ ಕಾಣೆ ಭೂಮಿ ಜಾತೆಯ. ಕಾಣೆ ನಾನು ಭೂಮಿ ಜಾತೆಯ. ರಾಮಚಂದ್ರ ಕಾಣೆ ನಾನು ಭೂಮಿ ಜಾತೆಯ. ಅಮಮ ಕಾಣೆ ಭೂಮಿ ಜಾತೆಯ. ಅಮಮ ಕಾಣೆ ಭೂಮಿ ಜಾತೆಯ. ಕಾಣೆ ನಾನು ಭೂಮಿ ಜಾತೆಯ. ಅಮಮ ಕಾಣೆ ಭೂಮಿ ಜಾತೆಯ. ಅಮಮ ಕಾಣೆ ಭೂಮಿ ಜಾತೆಯ. ಅಮಮ ಕಾಣೆ ಭೂಮಿ ಜಾತೆಯ. ಅಮಮ
ಕಾಣೆ ಕಾಣೆ ನಾನು ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಹಮಮ ಕಾಣೆ ಭೂಮಿ ಜಾತೆಯ ರಾಮ ಸೀತೆಯ ಕಾಣೆ ಕಾಣೆ ಹೇ ರಾಮಚಂದ್ರ ಪ್ರಭು, ಎಲ್ಲಿ ಶೋಧಿಸಿದರೂ ಸೀತಾ ಮಾತೆಯವರ ದರ್ಶನವಾಗಲಿಲ್ಲ. ಪುರದ ನಾನಾ ಭಾಗಗಳಲ್ಲಿಯೂ ಹುಡುಕಿದರು, ಅನೇಕ ಭವನಗಳನ್ನು ಶೋಧಿಸಿದರು, ಸೀತಾ ಮಾತೆಯವರ ದರ್ಶನವಾಗಲಿಲ್ಲ. ಇನ್ನು ಮುಂದೆ ಹೋಗಿ ನೋಡುವೆನು. ರಾಮ 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 ರಾಮ. ಇಲ್ಲಿ ಎಷ್ಟೊಂದು ಜನ, ಅನೇಕ ಜನ ಸ್ತ್ರೀಯರು ಪಾನ್ಮತ್ತರಾಗಿ ಮೈ ಮೇಲೆ ವಸ್ತ್ರದ ಅರಿವಿಲ್ಲದೆ ನಿರ್ಲಜ್ಜೆಯಾಗಿ ಬಿದ್ದಿರುವರು. ಇದೇನಿದು? ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದನಲ್ಲ. ಇರಲಿ, ಇನ್ನು ಮುಂದೆ ಹೋಗಿ ನೋಡುವೆನು. ಸೀತಾ ಮಾತೆಯವರ ದರ್ಶನವಾಯಿತು, ಮಾತೆಯವರ ದರ್ಶನವಾಯಿತು. ನನ್ನ ವಂಶವೇ ಪಾವನವಾಯಿತು, ನನ್ನ ದೂತತ್ವವು ಸಾರ್ಥಕವಾಯಿತು. ಇರಲಿ ಇರಲಿ, ಇನ್ನೊಂದು ಆವರ್ತಿ ಶೋಧಿಸಿ ನೋಡುವೆನು. ರಾಮಚಂದ್ರ, ಇದೇನೋ ಮೋಸಕ ಆದುದೇ ದುರ್ದೈವವೇ. ರಾಮಚಂದ್ರ, ಇದೇನೋ ಮೋಸಕ ಆದುದೇ ದುರ್ದೈವವೇ. ಇದೇನೋ ಮೋಸಗಾಯ ಆದುದೇ ದುರ್ದೈವವೇ. ಬಾಯೊಳು ಸುಳ್ಳಲಾರೆ ನಿಧ. ಪ್ರಭು ರಾಮಚಂದ್ರ, ಬಾಯೊಳು ಸುಳ್ಳಲಾರೆ ನಿಧ. ರಾಮಗೆಂತು ಪೇನೆಯೋ, ರಾಮಗೆಂತು ಪೇನೆಯೋ. ದುರುಳನೆ ಕದ ಶಯನಂತು, ದುರುಳನೆ ಕದ ಶಯನಂತು. ದೂರಿಗೆ ಸಿಲುಕಿದೆ. ರಾಮಚಂದ್ರ ಪ್ರಭು, ಆಯಿತೇನೋ ಮೋಸಕಾರ್ಯ ಆಗಿದೆ ದುರ್ದೈವವೇ. ರಾಮ ರಾಮ ಪ್ರಭು ರಾಮಚಂದ್ರ, ನಾನು ಏನನ್ನು ಅಪರಾಧವನ್ನು ಮಾಡಿದ ಸ್ವಾಮಿ? ಇಂತಹ ದೃಶ್ಯವನ್ನು ನೋಡಲು ನನ್ನನ್ನು ಇಲ್ಲಿಗೆ ಕಳಿಸಿದೆಯಾ? ತ್ರಿಲೋಕ ಪಾವನೆಯಾದ
ಸೀತಾ ಮಾತೆಯವರ ಈ ದುರುಳನ ಪಕ್ಕದಲ್ಲಿ, ಅಯ್ಯೋ, ಈ ದುರುಳನ ಪಕ್ಕದಲ್ಲಿ ಮಲಗಿರುವಳಲ್ಲ. ಅಯ್ಯೋ ಅಮ್ಮ, ನಿಮ್ಮಂತವರ ಪಾಡೆ ಹೀಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ? ಇರಲಿ, ಏನು ಮಾಡಲಿ? ಇವರನ್ನು ಒಂದೇ ಏಟಿಗೆ ಸಡೆಬಡೆಯಲೇ? ಅಯ್ಯೋ, ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ಏನು ಮಾಡಲಿ, ಏನು ಮಾಡಲಿ? ಚಿತ್ತ ಚಾಂಚಲ್ಯದಿಂದ ಏನೇನು ಮಾತನಾಡುತ್ತಿರುವನಲ್ಲ. ಇರಲಿ, ಜಗನ್ಮಾತೆಯವರು ಸಿಕ್ಕಿದಾಗ ಕೆಲವು ಕುರುಹುಗಳನ್ನು ಕೊಟ್ಟಿದ್ದರು ಶ್ರೀರಾಮಚಂದ್ರ ಪ್ರಭುಗಳು. ಅದು ಸೋಧಿಸಿದೆ, ಏನೇನು ಮಾತನಾಡಿಬಿಟ್ಟೆನಲ್ಲ. ಅಯ್ಯೋ ಪ್ರಭು ರಾಮಚಂದ್ರ, ನಾನು ಮಾಡಿದ ಅಪರಾಧಗಳನ್ನು, ನಾನು ಹಾಡಿದ ಮಾತುಗಳನ್ನು ಮನ್ನಿಸು ಸ್ವಾಮಿ. ಇರಲಿ, ಇನ್ನೊಂದು ಸಾರಿ ನೋಡುವೆನು, ಕುರುಹುಗಳನ್ನು ಶೋಧಿಸಿಯೇ ನೋಡುವೆನು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮಚ್ಚಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಯಿಲ್ಲ ಸೀತೆ ಇವಳಲ್ಲ. ವಿಧವತ್ವ ಸೂಚಿಸುತ್ತದೆ ಎಡತಲೆಯ ಇಲ್ಲದೆ, ವಿಧವತ್ವ ಸೂಚಿಸುತ್ತದೆ ಎಡತಲೆಯ ಇಲ್ಲದೆ, ಸೀತೆ ಇವಳಲ್ಲ, ಭುಜಾತ ಇವಳಲ್ಲ, ರಾಮ ರಾಮ ರಾಮ. ಪಟ್ಟಣಗಳೆಲ್ಲವ ಸುತ್ತಿದನಲ್ಲದೆ, ಪಟ್ಟಣಗಳೆಲ್ಲವ ಸುತ್ತಿದನಲ್ಲದೆ, ಚಿತ್ತದರ ಮನೆಯ ತಲುಪಿದೆ ನಾನು, ವಿಚಿತ್ರದ ಅರಮನೆಯ ತಲುಪಿದೆ ನಾನು, ಸೀತೆಯ ಕಾಣುವ ರೀತಿಯಿಲ್ಲುವುದು, ಮಾತೆಯ ಕಾಣದೆ ನಾನೆಂದು ಹೋದೆನು, ಮಾತೆಯ ಪಾದವ ನಾನೆಂದು ಕಾವೆನು, ಸೀತೆಯ ಕಾಣುವ ರೀತಿಯಿಲ್ಲುವುದು, ರಾಮ. ಎಲ್ಲಿ ಶೋಧಿಸಲಿ, ಎಲ್ಲಿ ಹುಡುಕಿದರು ಮಾತೆಯವರ ದರ್ಶನವಾಗಲಿಲ್ಲ. ಒಡೆಯನ ಅವಧಿಯಾದರೂ ಮುಗಿಯುತ್ತಾ ಬಂದಿತು. 1 ಮಾಸದ ಅವಧಿಯಲ್ಲಿ ಶ್ರೀರಾಮಚಂದ್ರ ಸೀತಾ ಮಾತೆಯವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ, ಆ ದುರುಳ ದಶಕಂಠ ರಾವಣನ ಬಲಾಬಲವನ್ನು ತಿಳಿದು ಬರುವೆನೆಂದು ಈಗ ರಿಕ್ತಾಸ್ತ್ರದಿಂದ ಹಿಂದಿರುಗಿದರೆ ಸುಗ್ರೀವ ರಾಜನು ವಚನ ಭ್ರಷ್ಟನಾಗುವುದಲ್ಲವೇ? ಈ ವಿಷಯವನ್ನು ತಿಳಿದ ಶ್ರೀರಾಮಚಂದ್ರ ಪ್ರಭುಗಳು ವಿರಹ ವೇದನೆಯಿಂದ ಪ್ರವೇಶ ಮಾಡುವರು. ಇಷ್ಟಾದ ಮೇಲೆ ಲಕ್ಷ್ಮಣ ಸ್ವಾಮಿಯವರು ತುಳಿಯುವರೇ? ಈ ಘೋರ ವಿಷಯವನ್ನು ತಿಳಿದ ಅಯೋಧ್ಯೆ ಜನರೆಲ್ಲರೂ ಹತರಾಗುವರು. ನನ್ನೋರ್ವನಿಂದ ಇಷ್ಟೆಲ್ಲ ಅನರ್ಥಗಳು ಆದಾಗ ಏನು ಮಾಡಲಿ?
ಈ ಲಂಕಾನಗರವನ್ನು ಒಳಗೊಂಡ ತ್ರಿಕಟಾಚಲ ಪರ್ವತವನ್ನು ನನ್ನ ಲಾಂಗೋಲದಿಂದ ಛೇದಿಸಿ ಶ್ರೀರಾಮಚಂದ್ರನ ಮುಂದಿಡುವಿರು. ಅವರೇ ಸೋಧಿಸಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ, ಅಶೋಕವನಕ್ಕೆ ಹೋಗು, ಜಗನ್ಮಾತೆಯ ದರ್ಶನವಾಗುವುದು. ಜೈ ಜೈ ರಘುವೀರ ಸಮರ್ಥ. ಸೈತನೆ ಪರಿತಾಪ ರೂಪಟಳವ್ವ, ಸಹಿತನೆ ಪರಿತಾಪ ರೂಪಟಳವ್ವ, ಬಾರಿ ನೀರೆ ತೋರೆ ಚತುರೆ, ಬಾರಿ ನೀರೆ ತೋರೆ ಚತುರೆ, ಸಹಿತನೆ ಪರಿತಾಪ ರೂಪಟಳವ್ವ. ರೂಪವಂತಳ ನಾಮದಲ್ಲಿ ರೂಪವಂತಳ ನಾಮದಲ್ಲಿ ಸಲ್ಲಾಪವ ಪೊಂದಲು ತಾಪ ಎಂತದು, ಸಲ್ಲಾಪವ ಪೊಂದಲು ತಾಪವೆಂತದು, ಸೈಬನೆ ಪರಿತಾಪ ರೂಪಟಳವ್ವ. ಬಾರಿ ನೀರೆ ತೋರೆ ಚತುರೆ, ಸೈಬನೆ ಪರಿತಾಪ ರೂಪಟಳವ್ವ. ರಾಗದ ಭೋಗದ ಸೊಬಗಿನ್ವಯ್ಯಾರದ, 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 ಮೂಗಳು ತಾಗಿರೆ ಮಾನಸಕ್ಕೆ, ಮೂಗಳು ತಾಗಿರೆ ಮಾನಸಕ್ಕೆ, ಪರಿತಾಪ ರೂಪಟಳವ್ವ, ರೂಪಟಳವ್ವ, ರೂಪಟಳವ್ವ. ಏನಿ ಮನಸ್ಸಿನ ಕಳವಳ, ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿದ್ದ ರೂಪವತಿ ಮಂಡೋದರಿ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟನ್ನು ಸೇವಿಸಿದರು ತೃಪ್ತಿ ಇಲ್ಲ, ಹಂಸ ತೋಲಿಕ ತಲ್ಪದವಳು ಪವಳಿಸಿದರು ಸುಖ ನಿದ್ರೆ ಇಲ್ಲ. ಅದ್ಯಾವುದೋ ಬಿಡಿಸಲಾಗದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನ ಮನ. ಏನು ಮಾಡಲಿ, ಆಕೆಯನ್ನು ಬಲತ್ಕರಿಸಲಿ? ಛೇ, ಎಂತಹ ನೀಚ ಕೃತ್ಯ! ಸುಮ್ಮನಿರಲಿ, ನನ್ನನ್ನೇ ದಹಿಸುತ್ತಿದೆ ಪ್ರೀತಿ. ಅದ್ಯಾವ ಪ್ರೀತಿ, ಅದ್ಯಾವ ಮೋಹ! ಛೇ, ಏನಾದರೂ ಸರಿ, ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾತರವನ್ನು ನಿವಾರಣೆ ಮಾಡಿಕೊಳ್ಳಲೇಬೇಕು. ರಾಮ ರಾಮ ಕರುಣಾಳು ರಾಮಚಂದ್ರ ತಾಳಲಾರೆನು, ಕರುಣಾಳು ರಾಮಚಂದ್ರ ತಾಳಲಾರೆನು, ಕರುಣಾಳು ರಾಮಚಂದ್ರ.
ರಾಮಚಂದ್ರ ಕ್ರೂರ ವಿಧಿಗೆ ಸಿಲುಕಿದ ಪತಿತನಾಗಿ ಹೋದೆನಾ. ಕ್ರೂರ ವಿಧಿಗೆ ಸಿಲುಕಿನ ಪತಿತನಾಗಿ ಹೋದೆನಾ. ಕರುಣಾಳು ರಾಮಚಂದ್ರ ತಾಳಲಾರೆನು. ಕರುಣಾಳು ರಾಮಚಂದ್ರ ಕರುಣಾಳು ರಾಮಚಂದ್ರ ಕರುಣಾಳು ರಾಮಚಂದ್ರ. ರಾಮಚಂದ್ರ, ಈ ದುರುಳನಾದ ರಾವಣನು ನನ್ನನ್ನು ಅಪಹರಿಸಿರುವುದು ನಿಮಗಿನ್ನೂ ತಿಳಿದಿಲ್ಲವೇ? ಇನ್ನು ಎಷ್ಟು ದಿನ ನಾನು ಈ ಪಾಪಿಯ ಬಂಧನದಲ್ಲಿರಬೇಕು? ಇಲ್ಲಿರುವ ರಕ್ಕಸಿಯರು ಲೋಕ ವಿರೋಧವಾದ ಮಾತುಗಳನ್ನಾಡಿಯೇ ನನ್ನನ್ನು ಕ್ಷಣ ಕ್ಷಣಕ್ಕೂ ಹಿಂಸಿಸುತ್ತಿದೆ. ನಾನಿನ್ನು ತಡೆಯಲಾರೆ ಪ್ರಭು. ನಿಮ್ಮ ಮುಖ ಕಮಲವನ್ನು ನೋಡುವ ಭಾಗ್ಯವನ್ನು ನನಗೆ ಎಂದಿಗೆ ಕರುಣಿಸುವಿರೋ ನಾ ಕಾಣದಲ್ಲ. ರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರ. ಏನು ರೂಪು, ಏನು ಲಾವಣ್ಯ! ಈಕೆಯನ್ನು ಸೇರದೇ ಇರುವ ಪುರುಷ ಜನ್ಮವೇ ವ್ಯರ್ಥ. ಸೀತಾ, ಜಾನಕಿ, ಮಾತನಾಡು ಮನೋಹರೇ. ಕಾಂತ ಮಣಿಯೋಳ, ಈ ಕಾಂತ ಮಣಿಯೋಳ ಕಾಮನ ರಗಿಲಿಯ ಅಬಿಂತು ನಾ ಬಣ್ಣಿಪೆ. ಜಾನಕಿ, ಕಾಂತ ಮಣಿಯೋಳ, ಈ ಕಾಂತ ಮಣಿಯೋಳ ಕಾಮನ ರಗಿಲಿಯ ಅಬಿಂತು ನಾ ಬಣ್ಣಿಪೆ. ತ್ರಿಜಗಂಗಳೋಳ್ ಕಾಣನ, ತ್ರಿಜಗಂಗಳೋಳ್ ಕಾಣನ ಭುಜಂಗವೇ ನೀಗೆ ಸಾಟಿಯೇ. ತ್ರಿಜಗಂಗಳೋಳ್ ಕಾಣನ ಭುಜಂಗವೇ ನೀಗೆ ಸಾಟಿಯೇ. ಅಜಯ ಮನಗೆ ಮರಣ, ಅಜಯ ಮನಗೆ ಮರಣ. ಧ್ವಜ ಜನಿಪ ನೋಟದೆ ಮದ ಜಗ ಮನೆಯೊಳಂತು ನಿದ್ದೆ. ಈ ಕಾಂತ ಮಣಿಯೋಳ, ಈ ಕಾಂತ ಮಣಿಯೋಳ ಕಾಮನ ರಗಿಲಿಯ ಅಬಿಂತು ನಾ ಬಣ್ಣಿಪೆ. ಬಣ್ಣಿಪೆ ಬಣ್ಣಿಪೆ. ಜಾನಕಿ, ಬಹು ದಿನದಿಂದಲೂ ನಿನ್ನನ್ನು ಪಡೆಯಬೇಕೆಂಬ ಹಂಬಲಿಸು. ಜಾನಕಿ, ಜಾನಕಿ, ಬಹು ದಿನದಿಂದಲೂ ನಿನ್ನನ್ನು ಪಡೆಯಬೇಕೆಂದು ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ನನ್ನ ಪಟದ ರಸಿಯಾಗು ಬಾ. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವವರು. ಇಂದ್ರಾದಿ ದೇವತೆಗಳು ನಿನ್ನ ಸೇವಕರಂತೆ ನೇಮಿಸುತ್ತೇನೆ. ಅಷ್ಟಲ್ಲದೆ ನನ್ನ ಪಟ್ಟ ದರಸಿಯೂ ಸಹ
ನಿನಗೆ ದಾಸಾನು ದಾಸಿಯಾಗುವಳು. ಹೆಚ್ಚೇನು, ಚಕ್ರವರ್ತಿ ಸಾರ್ವಭೌಮನಾದ ನಾನು ಸಹ ನಿನಗೆ ದಾಸಾನು ದಾಸನಾಗುವೆನು. ಬಾ. ಛೀ, ಇಂತಹ ಮಾತುಗಳನ್ನಾಡಲು ನಾಚಿಕೆಯಾಗುವುದಿಲ್ಲವೇ ನಿನಗೆ? ರಾಮಚಂದ್ರ, ಈ ದುರ್ಲನ ದುರಾಲಾಪಕ್ಕೆ ಕಿವಿ ಕೊಟ್ಟದ್ದು ಹೇಗೆ ತಾನೇ ನಾನು ಜೀವಿಸಲಿ? ಈತನ ಈ ದುರ್ವಾಕ್ಯಗಳನ್ನು ಕೇಳಿ ಹೇಗೆ ತಾನೇ ನಾನು ಸಹಿಸಿಕೊಳ್ಳಲಿ? ಜಾನಕಿ, ಆ ರಾವಣನೇ ಕಳೆದ ದುರ್ದಿನಗಳನ್ನು ಮರೆತು ನನ್ನ ಪಟ್ಟದರಸಿಯಾಗು. ಪಾಪಾತ್ಮನೆ, ಶ್ರೀರಾಮಚಂದ್ರನ ಪಾದದ ಧೂಳಿಗೂ ಸಮಾನನಲ್ಲದ ನೀನು. ಆತನನ್ನು ವಂಚಿಸಿ ನನ್ನನ್ನು ಇಲ್ಲಿಗೆ ಕರೆತಂದಿರುವ ಈ ಸಮಾಚಾರವೇನಾದರೂ ನನ್ನ ಸ್ವಾಮಿಗೆ ತಿಳಿದದ್ದೇ ಆದ್ರೆ ಏನಿನ ಉದರವನ್ನೇ ಸೀಳಿ ಬಿಡುವರು. ಜಾನಕಿ, ಕಡಕೋಡಿಯಲ್ಲಿ ಏಡಿ ರಾಮನು ನಿಲ್ಲುವನೆ ಎಂದುವನೆ ಉಳಿಯುವನೆ. ಕಡಕೋಡಿಯಲ್ಲಿ ಏಡಿ ರಾಮನು ನಿಲ್ಲುವನೆ ಎಂದುವನೆ ಉಳಿಯುವನೆ. ಹಿಡಿದು ಮುರಿದ ಕಡಿಬೆನ್ನೀಗಲೇ ಒಡನೆ ಹೋಗಿನ ಸಡಗರದಿಂದ. ಜಾನಕಿ, ಹಿಡಿದು ಮುಡಿದ ಕಡಿಬೆನ್ನೀಗಲೇ ಒಡನೆ ಹೋಗಿನ ಸಡಗರದಿಂದ ಗಡಗಡ ನಡಿಗಿಸಿ ಬೆಡಗನ ಅಡಗಿಸುವೆ. ಗಡಗಡ ನಡಿಗಿಸಿ ಬೆಡಗನು ಅಡಗಿಸುವೆ. ಕಡಕೋಡಿಯಲ್ಲಿ ಏಡಿ ರಾಮನು ನಿಲ್ಲುವನೆ ಎಂದುವನೆ ಉಳಿಯುವನೆ. ಜಾನಕಿ, ಆ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ನನ್ನ ಪಟ್ಟದರಸಿಯಾಗು. ಈ ರಾಮನಿಗೆ ವಿಷಯ ತಿಳಿದರೂ ಸಹ ಈ ಸಾಗರವನ್ನು ದಾಟಿ ಬರಲು ಅಸಮರ್ಥನು. ಜಾನಕಿ, ಇಲ್ಲವಾದರೆ ಸಿದ್ಧವಾಗು. ಅಸುರ ಸಂಹಾರಕ್ಕಾಗಿ ಅವತರಿಸಿ ಬಂದಿರುವ ನನ್ನ ಸ್ವಾಮಿಯನ್ನು ಕೆಣಕಿ ಉಳಿಯಬಲ್ಲರೆ ಈ ಧರೆಯೊಳಗೆ? ಅದು ಅಲ್ಲದೆ ನನ್ನ ಸ್ವಾಮಿ ಏನಾದ್ರೂ ಮೊದಲದ್ದೇ ಆದ್ರೆ ಅರೆಕ್ಷಣದಲ್ಲಿಯೇ ಈ 3 ಲೋಕಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡುವರು. ವೃಥಾ ನನ್ನ ಸ್ವಾಮಿಯನ್ನು ದೂಷಿಸುವುದರಿಂದ ನಿನಗೆ ಸಿಗುವ ಫಲವಾದರೂ ಏನು? ಜಾನಕಿ, ಸಾಕು ಮಾಡು ಈ ನಿನ್ನ ಬಿರುನುಡಿಗಳನ್ನು. ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ 3 ಲೋಕವೇ ತಲ್ಲಣಗೊಳಿಸುತ್ತಿರುವುದು. ಇಂತಹ ನಾನು ನಿನ್ನ ರಾಮನಿಗೆ ಎದರಿ ನಿನ್ನನ್ನು ಅವನಿಗೊಪ್ಪಿಸಿ ನಾನು ಶರಣಾಗತನಾಗಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ಸಿದ್ಧಳಾಗು ಜಾನಕಿ. ನಿನ್ನನ್ನು ರಕ್ಷಿಸಬಲ್ಲವರು ಇಲ್ಲಿ ಯಾರೂ ಇಲ್ಲ. ಈ ಅಶೋಕವನದಲ್ಲಿ ನಿನಗಾಗಿ ತಪ್ಪಿಸುವರು ಯಾರೂ ಇಲ್ಲ. ನಿಲ್ಲು ಮಾತೆವ ಸುಂದರಿ, ಈ ಪಾಪಿಯು ನನ್ನನ್ನು ಸ್ಪರ್ಶ ಮಾಡುವನಂತೆ. ಅಷ್ಟರಲ್ಲಿ ಏನಿನ ಭೂಗರ್ಭವನ್ನು ಈ ಭಾಗ ಮಾಡಿ ಏನಿನ ಅಭಾಗಿನ ಪುತ್ರಿಯನ್ನು ನಿನ್ನಲ್ಲಿ ಧರಿಸಿಕೊ ತಾಯಿ, ನಿನ್ನಲ್ಲಿ ಧರಿಸಿಕೊ. ಭಲೆ ಭಲೆ, ನೀನು ನಾನು ಅಸಮರ್ಥನೆ. ಸಹಿತನೇ ಸೇವಿಸ ಬಂದಿರ್ಪನೆ. ನಿನ್ನ ಸೇವಿಸ ಬಂದಿರ್ಪನೆ. ರಾಜೀವಲೋಚನೆ ಅನುರಾಗವೋ ಸಕಲ ವಸ್ತ್ರಾಭರಣಗಳ ತಂದಿರ್ತನೆ. ಜಾನಕಿ, ಸಕಲ ವಸ್ತ್ರಾಭರಣಗಳ ತಂದಿರ್ತನೆ. ಎಂಗಳು ಮನ ಕೊಡು ನೀ ಸೀತಾ.
ಆ ಆ ಸೊಬಗಿನ ಮಣಿ ಸೊಗಸಿನ ಕಣೆ ಸೊಬಗಿನ ಮಣಿ ಸೊಗಸಿನ ಕಣೆ ಸೊಗಸ ತೋರೆ ಮುಖದಿ ನೀರೆ ಮುಖವ ತೋರೆ ಮುಖದಿ ನೀರೆ ಬಗೆಯೊಳ್ಳೆದು ಬಹು ಬಿದ್ದೊಳ್ಳು ಬಗೆಯೊಳ್ಳೆದು ಬಹು ಬಿದ್ದೊಳ್ಳು ಬಗೆಯೊಳ್ಳೆದು ಬಹು ಬಿದ್ದೊಳ್ಳು ಬಗೆಯೊಳ್ಳೆದು ಬಹು ಬಿದ್ದೊಳ್ಳು ಸುಗಮ ದೇಶಕ್ಕೆ ಮುಖವ ಸುಗುಣವೇತಕ್ಕೆ ನಿನಗೆ ಮುಗಲೋಚನೆ ಯೋಚನೆ ಯುಗಲಂತರೆ ಸುಗುಣಾಕರೆ ಯುಗಲೋಚನೆ ಯೋಚನೆ ಯುಗಲಂತರೆ ಸುಗುಣಾಕರೆ ನಗು ನಗು ತಿಲ್ಲಿಗೆ ಬಾರೆ 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 ಸುಖ ಪಂದುಗೆ ಮೃಗದರ ಮುಖಿ ಸುಖ ಪಂದುಗೆ ಮೃಗದರ ಮುಖಿ ಮುದ್ದ ಸುದೇಪ ಮೋಕನೆ ಮುದ್ದಾಂಬುಜ ದಳನಯನೆ ಮದ್ದಾನೆಯ ನಡೆದಡಗಿನಿ ಮದ್ದಾನೆಯ ನಡೆದಡಗಿನಿ ಮದ್ದಾನೆಯ ನಡೆದಡಗಿನಿ ಮತ್ತಾದರಲಾಗಿ ಬಾರೆಲ್ಲೆ ಮತ್ತಾದರಲಾಗಿ ಬಾರೆಲ್ಲೆ ಉಸ್ತಾಂಬುಜ ದಳನಯನೆ 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 ಜಾನಕಿ ನಯ ವಿನಯದಿಂದ ಬೇಡಿಕೊಳ್ಳುವೆ ನೀನಾಗಿಯೇ ಒಲಿದು ಬಂದಿರಿ ಸರಿ, ಇಲ್ಲವಾದರೆ ಸಿದ್ಧಳಾವು ನನ್ನ ಹಾಲಿಂಗಕ್ಕೆ. ಅಂದು ತುಂಬಿದ ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಮುರಿದು ಕ್ಷಾತ್ರ ತೇಜಸ್ಸನ್ನು ಮೆರೆದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ಅಸಮರ್ಥನು ನೀನು. ಏನು ನಾನು ಅಸಮರ್ಥನೆ? ನೋಡಲಾರೆ, ಸಹಿಸಲಾರೆ. ಪ್ರಾಣೇಶ್ವರ, ಏನಿದು? ವೀರಾದಿ ವೀರರು ಶೂರಾದಿ ಶೂರರು ಆದ ತಾವು ಒಬ್ಬ ಅಬಲೆಯನ್ನು ಬಲತ್ಕರಿಸಲು ಪ್ರಯತ್ನಿಸುವುದು ವೇದವತಿಯ ಶಾಪವನ್ನು ಮರಿತೀರಾ ಸ್ವಾಮಿ? ಯಾರು? ಮಂಡೋದ್ರಿ. ಈ ನಿಶ್ಚಯ ರಾತ್ರಿಯಲ್ಲಿ ಈ ಸ್ಥಳದಲ್ಲಿ ನಾನೇನು ಕನಸು ಕಾಣುತ್ತಿರುವನೇ? ಕನಸು ಕಾಣುತ್ತಿರುವುದು ನೀವಲ್ಲ, ನಾನು. ನೀವು ಸೀತೆಯನ್ನು ಅಪಹರಿಸಿಕೊಂಡು ಬಂದಂತೆ ನನ್ನನ್ನು ಯಾರಾದರೂ ಅಪಹರಿಸಿಕೊಂಡು ಹೋದರೆ? ಮಂಡೋದರಿ, ಇಂತಹ ಅಪಮಾನವೇ? ನಾನೇನು ಕನಸು ಕಾಣುತ್ತಿರುವನೇ? ಇಲ್ಲ ಇಲ್ಲ, ಮಂಡೋದರಿಯ ನುಡಿಗಳೇ ಇವು. ಮಂಡೋದರಿ, ಎಂತಹ ಹಠವಾದಿಯೇ ನೀನು! ಹಿಂದೆ ಸ್ವಯಂವರ ಸಭೆಯಲ್ಲಿ ಅರಧನುಸನ್ನು ಭೇದಿಸಲು ಹೋಗಿ ಅಪಮಾನಕ್ಕೆ ಈಡಾದಿ. ನನ್ನ ತಂಗಿ ಸುರ್ಭಾನಕಿಯು ಕಿವಿ ಮೂಗನ್ನು ಕಳೆದುಕೊಂಡಾಗಲೇ ಮತ್ತೊಂದು ಸೋರಿ ತಲೆಬಾಗಿದೆ. ಆ ಸೇಡಿಗಾಗಿಯೇ ಜಾನಕಿಯನ್ನು ಒತ್ತು ತಂದಿರಿ. ಆದರೆ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ನಿಮ್ಮ ಆಸೆಗಳೆಲ್ಲವೂ ನಾಶವಾಗಿ ಹೋಗಲಿ. ನಾಶವಾಗುವುದು ನನ್ನ ದೇಹದ ಅಂಚಿನೊಡನೆ. ನಡೆಯಲಿ ನೀನು ಅಂತಃಪುರಕ್ಕೆ. ಪ್ರಾಣೇಶ್ವರ, ಮಂಡೋದರಿ. ಜಾನಕಿ, ನಿನಗೆ 1 ಮಾಸದ ಅವಧಿಯನ್ನು ಕೊಟ್ಟಿರುವನು. ಅಷ್ಟರಲ್ಲಿ ನೀನು ನನ್ನ ಒಳಾದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಕತ್ತರಿಸಿ ದಶ ದಿಕ್ಕಿಗಳಿಗೂ ಚೆಲ್ಲಿ ಬಿಡುತ್ತೇನೆ. ಎಚ್ಚರ! ಇದೇನಿದು?
ಪಾಪಿಯು ಪುನಃ ಬಂದನನ್ನು ಹಿಂಸಿಸುವನಂತೆ ಈ ರಾಕ್ಷಸರ ಮಧ್ಯೆ ಬಾಳುವುದಕ್ಕಿಂತ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸು. ಕೋರಳಿಗೆ ಜಡಿಯಲಿ ನೂರುಳನ್ನು ಹಾಕುವೆ, ಕೋರಳಿಗೆ ಜಡಿಯಲಿ ನೂರುಳನ್ನು ಹಾಕುವೆ, ಮರದಡಿಯಲ್ಲಿ ಕೂತು ಹರಣವಾನಿಗುವೆ. ಮರದಡಿಯಲ್ಲಿ ಕೂತು ಹರಣವಾನಿಗುವೆ. ಶ್ರೀರಾಮ ಪಾಲಿಸು, ರಘುರಾಮ ಪಾಲಿಸು, ಶ್ರೀರಾಮ ಪಾಲಿಸು, ಆಲಿಸು ಪರಿಪಾಲಿಸು, ಶ್ರೀರಾಮ ಪಾಲಿಸು, ರಘುರಾಮ ಪಾಲಿಸು, ಶ್ರೀರಾಮ ಪಾಲಿಸು. ಕರೆದರೆ ತಾಯೇ ತಡೆ ತಡೆ ದುಡುಕದಿರು ತಾಯೇ ಸೌದೀಪ ಶ್ರೀರಾಮಚಂದ್ರಂ ಕೆಳಕದ ಶಾಸನ ಶಿರ ಉಳಿದಿಲ್ಪಂ ಶೀಘ್ರದೊಳು ಬಂದು ಲಕ್ಷ್ಮಣ ಸಹಿತ ಅಮ್ಮ ಕ್ಷೇಮದಿಂದ ಇಹರು ತಾಯಿ ರಾಮ ರಘುಕುಲ ಸೋಮ ಪ್ರಕಾರ ಕ್ಷೇಮದಿಂದ ಇಹರು ತಾಯಿ ರಾಮ ರಘುಕುಲ ಸೋಮ ಪ್ರಕಾರ ಕ್ಷೇಮದಿಂದ ಇಹರು ತಾಯೇ. ಅಮ್ಮ ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಅಮ್ಮ ನಿಮ್ಮ ರಮಣನಾದ ಶ್ರೀರಾಮಚಂದ್ರರು ಲಕ್ಷ್ಮಣ ಸ್ವಾಮಿಯು ನನ್ನೊಡೆಯನಾದ ಸುಗ್ರೀವನ ಆಶ್ರಮದಲ್ಲಿ ಕ್ಷೇಮವಾಗಿರುವರು ತಾಯಿ. ಇದೇನಿದು? ಈ ಅದ್ಭುತವಾದ ಕಪಿಯಾದ್ರೂ ಯಾವುದು? ನಾನೇನಾದ್ರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ಸ್ವಪ್ನದಲ್ಲಿ ಕಪಿಗಳನ್ನು ಕಂಡರೆ ಅಮಂಗಲವೆಂದು ನುಡಿಯುವರಲ್ಲ ರಾಮಚಂದ್ರ. ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ, ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ. ಅಮ್ಮ ಕುಂದ ನೆನೆಸದರಿಂದು ನಾಂ ರಘುನಂದ ನಡತಡೆಯಿಂದ ನಿಮ್ಮಯ ಕುಂದ ನೆನೆಸದರಿಂದು ನಾಂ ರಘುನಂದ ನಡತಡೆಯಿಂದ ಚಂದವರಿಯಲು ಬಂದ ಸೇವಕ ಚಂದವರಿಯಲು ಬಂದ ಸೇವಕ ಎಂದು ಅರವಿಂದಲೋ ಸಂದೇಹ ಬಿಡು ಮಾತೆ ವಸುಂದರ ಸುತೆ ವೃಂದಾರ ಕುಸುಮಾನುದೆ. ಸಂದೇಹ ಬಿಡು ಮಾತೆ ವಸುಂದರ ಸುತೆ ವೃಂದಾರ ಕುಸುಮಾನುದೆ. ದೇವಿ ನಿಮಯ ಪಾದ ಸೇವೆಗೆ ಬಂದ ನಮ್ಮ ದೇವಿ ನಿಮ್ಮಯ ಪಾದ ಸೇವೆ
ಸೇವೆಗೆ ಬಂದ ದೇವಕನು ನಾನಮ್ಮ. ಪಾವನನ ಲೋಕಾವನನ ರಾಜೀವಲೋಚನ ಪಾವನ. ಪಾವನನ ಲೋಕಾವನನ ರಾಜೀವಲೋಚನ ಪಾವನ. ಪಾವನನ ಲೋಕಾವನ ರಾಜೀವಲೋಚನ ಪಾವನ. ವಿಧ ವಿಧದಿ ಸಾಧಿಸುತ್ತಲೇ ವಿಧ ವಿಧದಿ ಸುಗ್ರೀವರಾಜನು. ಸಂದೇಹ ಬಿಡು ಮಾತೆ ಸುಂದರ ಸುದೆ ಬೃಂದಾರ ಕುಸುಮಾತಿದೆ. ದೇವಿ ನಿಮ್ಮಯ ಪಾದ ಸಂದೇಹ ಬಿಡು ಮಾತೆ. ಸಂದೇಹ ಪಡಬೇಡ ತಾಯಿ, ಸಂದೇಹ ಪಡಬೇಡ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾ ದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂತಲೂ ಕರೆಯುವರು. ಅಮ್ಮ, ಸುಗ್ರೀವರಾಜನ ಅಪ್ಪಣೆಯಂತೆ ನಾನು ನಿಮ್ಮನ್ನು ಹುಡುಕಲು ಬಂದ ಶ್ರೀರಾಮ ದೂತನು ತಾಯಿ. ಅಮ್ಮ, ಜನಸ್ಥಾನದಲ್ಲಿ ದುರ್ಡನಾದ ದಶಕಂಠ ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾ ಮಾತೆಯವರು ತಾವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸು ತಾಯಿ. ನಾನು ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ತಿಳಿಸುವೆ. ಇದೇನಿದು? ಈತನ ಈ ನಯವಿನಯಗಳನ್ನು ನೋಡಿದರೆ ಈತನು ಶತ್ರು ಪಕ್ಷದವನಲ್ಲವೆಂದು ತೋರುತ್ತದೆ. ಆದರೂ ನನ್ನ ಕ್ಷೇಮ ಸಮಾಚಾರವನ್ನು ಕೇಳಿದ್ದಾನೆಂದರೆ ಆತನಿಗೆ ತಿಳಿಸಬೇಕಾದದ್ದು ನನ್ನ ಕರ್ತವ್ಯ. ಅಯ್ಯ, ಜನಕಂ ಧರಣೀಧವಂ ವರಜನಕಂ ದಶರಥಾಂಕಿತಮಾವಂ ಜನಕಂ ಧರಣೀಧವಂ ವರಜನಕಂ ದಶರಥಾಂಕಿತಮಾವೋ ಅನುಪಮ ವಿಜಯೋ ನಿನ್ನ ಮಾತಿನಂತೆ ಆ ರಾವಣನಿಂದ ಅಪಹೃತಳಾದ ನಿರ್ಭಾಗ್ಯ ಸೀತೆಯು ನಾನೇ. ಆಹಾ, ಸಾರಾಚಾರೇ ದೀನ ನಮೋಸ್ತುತೆ. ಅಮ್ಮ, ಸಾರಾಚಾರೇ ದೀನ ನಮೋಸ್ತುತೆ. ಧೀರ ಮೇ ಪರಿಪಾಯೆ ವೈದೇಹಿ, ಧೀರ ಮೇ ಪರಿಪಾಯೆ ವೈದೇಹಿ, ಧೀರ ಮೇ ಪರಿಪಾಯೆ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು ತಾಯಿ, ನನ್ನ ದೂತತ್ವವು ಸಾರ್ಥಕವಾಯಿತು. ಶ್ರೀರಾಮಚಂದ್ರನ ಭಕ್ತನೇ ಆಗಿದ್ದರೆ ನಿನಗೆ ಮಂಗಳವಾಗಲಿ. ಅದಿರಲಿ, ನನ್ನ ಸ್ವಾಮಿ ಏನೋ ನರನು, ನೀನೇನೋ ವಾನರನು. ನರನಿಗೂ ವಾನರನಿಗೂ ಸಖ್ಯವಾದ ಬಗೆ ಹೇಗೆ? ನೀನು ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ತಿಳಿಸಿ ಹೇಳಬಲ್ಲೆಯ? ಅಮ್ಮ,
ಶ್ರೀರಾಮ ಜಯ ರಾಮ ಕಲ್ಯಾಣ ಗುಣಧಾಮ ಅಮ್ಮ ಅಮ್ಮ ಮನುಮುನಿ ವಂದನೆ ಮೋಕ್ಷ ಪ್ರದಾಯಕನೇ ಮನುಮುನಿ ವಂದನೆ ಮೋಕ್ಷ ಪ್ರದಾಯಕ ಮಾನವ ರೂಪಿ ಶ್ರೀರಾಮ ಜಾನಕಿ ಸೋಮ ಅವನೇ ಶ್ರೀರಾಮ ಜಾನಕಿ ಸೋಮ ಅವನೇ ಶ್ರೀರಾಮ ಕೌಸಲ್ಯ ಚಿತ್ರಾಮ ಹೇ ದಿವ್ಯ ರಘುರಾಮ ಕೌಸಲ್ಯ ಚಿತ್ರಾಮ ಹೇ ದಿವ್ಯ ರಘುರಾಮ ರಾಮ ಶ್ರೀರಾಮ ರಾಮ ದಶರಥ ಕೃಪಾಲಂಕೆ ಹಿರಿತನುಜ ತಾನಾಗಿ ವಿಖ್ಯಾತ ವಿಶ್ವಮುನಿ ಪ್ರಿಯ ಶಿಷ್ಯ ತಾನಾಗಿ ಅನುಜ ಲಕ್ಷ್ಮಣನೊಳಗೊಂಡು ಆನನಗೆ ಹೈತಂದು ವಿಕಟದನುಜರ ಕೊಂದು ಕೊರೆದನು ಅಹಲ್ಯೆಯನಂದು ರಾಮ ಮಿಥಿಲೆಯೋ ಪಲಮೊಟ್ಟು ಮಿಥಿಲೆಯೋ ಪಲಮೊಟ್ಟು ಆ ಶಿವಜನವ ಮುರಿದಿಟ್ಟು ಮೈ ತಿಳಿಗೆ ಕರತಟ್ಟು ಅರಸು ಧರ್ಮವ ಸುಟ್ಟ ನನ್ನ ರಾಮನಮ್ಮ ಪಿತೃವಾಕ್ಯವ ಸಹಿಸೆ ಸತೀ ಅನುಜವುದ್ಭವಿಸೆ ಹೊನವನದಿ ಪರಿತಪಿಸೆ ಪಂಚವಟಿಯೋ ನೆಲಸೆ ರಾಮ ಸೂಪನಕ ಬಂಗದಲ್ಲಿ ಸ್ವರ್ಣ ಮೃಗತಂತಿಯಲಿ ಸೀತಾಪರ್ಣದಲ್ಲಿ ತಲ್ಲಣಿಸಿ ಕಡು ಬಳಲಿದ ನನ್ನ ರಾಮನಮ್ಮ ಸುಗ್ರೀವ ಸಖನಾಗಿ ಸುಗ್ರೀವ ಸಖನಾಗಿ ಹನುಮ ಕಿಂಕರನಾಗಿ ಯಮಮ ನಿನಗಾಗಿ ಕಳುಹಿದನು
ನಿನಗಾಗಿ ಅಮ್ಮ ಕಾಮ ಕಾಮ ರಾಮಚಂದ್ರ ಮಾರುತಿ, ಹಾಗಾದ್ರೆ ನಿನ್ನ ಆಶ್ರಮ ಧರ್ಮವ್ಯಾವುದು ಮಾರುತಿ? ಅಮ್ಮ, ನಿಮ್ಮ ರಮಣನ ಕೃಪೆಯಿಂದ ನೈಷ್ಠಿಕವಾದ ಬ್ರಹ್ಮಚಾರಿಯ ಆಶ್ರಮವನ್ನು ಅವಲಂಬಿಸಿ ಆತ್ಮರಾಮನ ಅಂತರಂಗ ಭಕ್ತನಾಗಿರೋನು ತಾಯಿ. ಹೌದೇ? ಹಾಗಾದ್ರೆ ಶತಯೋಜನೆ ವಿಸ್ತೀರ್ಣವುಳ್ಳ ಈ ಶರಧಿಯನ್ನು ನೀನು ಹೇಗೆ ಲಂಘಿಸಿ ಬಂದೆ? ಆಗಿನ ಆ ನಿನ್ನ ರೂಪವನ್ನು ನಾನು ನೋಡಬಹುದೇ ಮಾರುತಿ? ಅಮ್ಮ, ಆಗಿನ ರೂಪವನ್ನು ನೀವು ನೋಡಿದರೆ ಭಯಪಡುವಿರಿ. ಬೇಡ ತಾಯಿ, ಬೇಡ. ಇದೇನಿದು? ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು, ನನಗೆ ಭಯವೆಂದರೇನು ಮಾರುತಿ? ನಿಮ್ಮ ಮಾತು ನಿಶ್ಚಯ ತಾಯಿ? ನಿಶ್ಚಯ ಮಾರುತಿ. ಹಾಗಾದರೆ ಈಗ ನೋಡಿ ನನ್ನ ವಿಶ್ವರೂಪವನ್ನು. ಮಾರುತಿ, ನೀರಿನ ಘೋರ ರೂಪವನ್ನು ನಾನು ನೋಡಲಾರೆ. ಶಾಂತಮೂರ್ತಿಯನ್ನು ಧಾರಣೆ ಮಾಡು ಮಾರುತಿ, ಶಾಂತಮೂರ್ತಿಯನ್ನು ಧಾರಣೆ ಮಾಡು. ಮೃದಂಬಜಲೆ ಮೃದಂ ಪಡೆ ನದಂಬದಿರು ಕದಂಬ ಕಜೆ. ಮೃದಂಬಜಲೆ ಮೃದಂ ಪಡೆ ನದಂಬದಿರು ಕದಂಬ ಕಜೆ. ಬೆದರ ಬೇಡವೆ ಮಾತೆ ಮಾತೆ ಸದೆಯೇ ಸುಭಾಮಿತೆ. ಬೆದರ ಬೇಡವೆ ಮಾತೆ ಮಾತೆ ಅಮ್ಮ. ಜಾಂಬಗಿ ನಿಂಬ ವಿರಹ ಬೇರೆ ಚೀರಿದ ಮೀರ ರಾಘವ. ಅಮ್ಮ ಅಮ್ಮ ಜಾಂಬಗಿ ನಿಮ್ಮ ವಿರಹ ಮೇರೆ ಚೀರಿದ ವೀರ ರಾಘವ. ಸಾರಿಗಾರಿ ವಾರಿಗಳನ್ನು ಸಾರಿದಾರಿ ವಾರಿಗಳ ವಿಚಾರಿಸಿ ಬಲ ತೋರಿಸಿ ನಿದಾರಿಯ ಮುಡವೇರಿ. ವಿಚಾರಿಸಿ ಬಲ ತೋರಿಸಿ ನಿನ್ನ ದಾರಿಯ ಮುಡವೇರಿ. ಬೆದರ ಬೇಡವೆ ಮಾತೆ ಮಾನಿತೆ ಸದೇ ಸುಧಾಮಿ. ಬೆದರ ಬೇಡವೆ ಮಾತೆ ಮಾನಿತೆ. ಬೆದರ ಬೇಡವೆ ಮಾತೆ ಮಾನಿತೆ ಸದೆಯೇ ಸುಭಾಮಿತೆ. ಬೆದರ ಬೇಡವೆ ಮಾತೆ ಮಾನಿತೆ ಅಮ್ಮ. ಮಾರುತಿ, ಅಮ್ಮ, ನಿಮ್ಮ ಸೇವಕನು ನಿನ್ನ ಬಳಿಯಲ್ಲಿ ಇರುವರು. ಕಣ್ಣು ಬಿಟ್ಟು ನೋಡು ತಾಯಿ. ಈ ವಿದ್ಯೆಗಳನ್ನೆಲ್ಲ ಎಲ್ಲಿಂದ ಯಾರಿಂದ ಕಲಿತೆ ಮಾರುತಿ? ಇನ ಮುಖ ಸುರರಲ್ಲಿ ವಿನಯದಿ ಘನತರ ವಿದ್ಯೆಗಳನ್ನೆಲ್ಲ ಅಭ್ಯಾಸಿಸಿದೆ ನಮ್ಮ ಅಮ್ಮ. ಇನ ಮುಖ ಸುರರಲ್ಲಿ ವಿನಯದಿ ಘನತರ ವಿದ್ಯೆಗಳನ್ನು ಅಭ್ಯಾಸಿಸಿದೆ ನಮ್ಮ ಜನನೀ. ಹಣು
ಹಣು ಮಹದಾಗಲು ಬಲ್ಲೆನು ಅಮ್ಮ ಹಣು ಮಹದಾಗಲು ಬಲ್ಲೆನು ಅಣು ಮಹದಾಗಲು ಬಲ್ಲೆನು ಅಣು ಮಹದಾಗಲು ಬಲ್ಲನು ಹನುಮಂತನೆಂಬೋ ನಾಮ ಇಹುದೋ ಶುಭಾಂಗಿ ಅಮ್ಮ ಹಣುರೂಪಿಯು ಮಹದ್ವಿಶ್ವರೂಪಿಯೂ ಆಗಬಲ್ಲೆನು. ನನ್ನನ್ನು ಸಾಮಾನ್ಯನೆಂದು ತಿಳಿಬೇಡ ತಾಯಿ, ಸಾಮಾನ್ಯನೆಂದು ತಿಳಿಬೇಡ. ಮಾರುತಿ, ಹಾಗಾದ್ರೆ ನೀನು ನನ್ನ ಸ್ವಾಮಿಯನ್ನು ನೋಡಿರುವೆಯಲ್ಲವೇ? ಅಮ್ಮ ನೋಡಿರುವೆಯೋ? ಹಾಗಾದ್ರೆ ನನ್ನ ಸ್ವಾಮಿಯ ರೂಪ ಲಾವಣ್ಯ ಗುಣಗಾಂಭೀರ್ಯಗಳನ್ನು ವರ್ಣಿಸಿ ಹೇಳಬಲ್ಲೆಯಾ? ಅಮ್ಮ, ಲೋಕಮೋಹಕನು ಪರಂಧಾಮನೂ ಆದ ಶ್ರೀರಾಮಚಂದ್ರನನ್ನು ಸಾವಿರ ಸಹಸ್ರಾರು ನಾಲಿಗೆಯುಳ್ಳ ಆದಿಶೇಷನಿಂದಲೂ ವರ್ಣಿಸಲು ಅಸಾಧ್ಯವಾಗಿರುವಾಗ ಮರ್ಕಟನಾದ ನಾನು ನನ್ನಿಂದ ಸಾಧ್ಯವೇ ತಾಯಿ? ಇರಲಿ, ನನಗೆ ತಿಳಿದ ಮಟ್ಟಿಗೆ ವರ್ಣಿಸುವೆನು ತಾಯಿ, ಅನ್ಯತಾ ಭಾವಿಸಬೇಡದು. ಹಾಗೆ ಆಗಲಿ ಮಾರುತಿ. ಹಾಗೆ ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದೋ ಪೇಳಲ ಸದಳವಮ್ಮ ಮರ್ಕಟ ನಾನೇನ ಬಲ್ಲೆನೆ ಜನನೀ ರಾಮನುಣಿಸಲು ಓ ಓ ಓ ಓ ಚೆಲುವನೆ ಅಮ್ಮಯ್ಯ ರಮನು ಎಂತ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನೋ ಎಂತ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನೋ ಎಂತ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಶ್ರೀ ರಾಮನು ಎಂತ ಚೆಲುವನೆ ಅಮ್ಮಯ್ಯ ಸಾಮಗಾನ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ವಿಚಾರ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ
ನಿರುಪಮ ಅಮ್ಮ ಸಾಮಗಾನ ಪ್ರೇಮ ನಿರುಪಮ 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 ಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ಪ್ರೇಮ ನಿರುಪಮ ಸಾಮಗಾನ 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 ಪ್ರೇಮ ನಿರುಪಮ ರಾಮ ರವಿಕುಲ ಸೋಮನಮ್ಮ ರಾಮ ರವಿಕುಲ ಸೋಮನಮ್ಮ ತಾಯೇ ಶ್ರೀ ರಾಮನು ಎಂತ ಚೆಲುವನೆ ಅಮ್ಮಯ್ಯ ನೀಲಮಣಿಗಳ ಸಾಲು ಕುಂತಳ ನೀಲಮಣಿಗಳ ಸಾಲು ಕುಂತಳ ಬಾಲ ನೋಡಲು ಬಾಲಚಂದ್ರರು ಬಾಲ ನೋಡಲು ಬಾಲಚಂದ್ರನು ಬಾಲುತ್ತಿರುವುದು ಬಾಲವಾಗವು ನೋಡೇ ಅಮ್ಮ ಅಮ್ಮ ಬಾಲುತ್ತಿರುವುದು ಬಾಲಭಾಗವು ಬಾಲುತ್ತಿರುವುದು ಬಾಲಭಾಗವು ಹೋಲುತ್ತಿರುವುದು ಬಾಲಭಾಗವು ಹೋಲುತ್ತಿರುವುದು ಬಾಲಭಾಗವು ವಿಶಾಲ ವಕ್ಷಮಮ್ಮ ಕಮಲ ಕೇಳೆ ವಿಶಾಲ ವಕ್ಷಮಮ್ಮ ಕಮಲಾಚಿ ಕೇಳೆ ಶ್ರೀರಮನು ಎಂತ ಚೆಲುವನೆ ಅಮ್ಮಯ್ಯ ನಮ್ಮ ತಾಯೇ ಅವನು ಎಂತ ಚೆಲುವನೆ ಅಮ್ಮಯ್ಯ ಕೆಳಮ್ಮ ತಾಯೇ ಶ್ರೀ ರಾಮನು ಎಂತ ಚೆಲುವನೆ ಅಮ್ಮಯ್ಯ ಚೆಲುವನೆ ಅಮ್ಮಯ್ಯ ಚಲುವನಮ್ಮಯ್ಯ
जय जय राम सीताराम 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 जय जय राम जय जय राम सीताराम जय जय राम सीताराम सीताराम जय जय राम 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 सीताराम ಧನ್ಯೋಸ್ಮಿ ತಾಯಿ ಧನ್ಯೋಸ್ಮಿ. ಹಿಂದೆ ಶ್ರೀರಾಮಚಂದ್ರ ಪ್ರಭುಗಳು ತಾವುಗಳು ಜಲ ಕ್ರೀಡೆ ಆಡುವ ಸಮಯದಲ್ಲಿ ನೀರನ್ನು ಕಲಕುತ್ತಾ ಕಲಕುತ್ತಾ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದ್ರಂತೆ, ನಿಜವೇ ತಾಯಿ? ನಿಜ ಮಾರುತಿ. ಅಮ್ಮ, ವಾಮಾಂಗ್ರಿಯಲ್ಲಿ ವಸುದಳ ಎಂಬ ಚಿಹ್ನೆ ಇರುವುದಂತೆ, ಸತ್ಯವೇ ತಾಯಿ? ಸತ್ಯ. ಅಮ್ಮ, ಮುಂಗೈಯ ಮೇಲೆ ಮತ್ಸ್ಯ ಲಾಂಛನವಿರುವುದಂತೆ, ಯಥಾರ್ಥವೇ ತಾಯಿ? ಯಥಾರ್ಥ ಮಾರುತಿ. ಅಮ್ಮ, ಕಾಕಾಸುರು ಮಾರುತಿ. ಅಮ್ಮ, ಈಗಲಾದರೂ ನನ್ನನ್ನು ನಂಬು ತಾಯಿ. ನೀನು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯವೇ ಆದರೂ ನಿನ್ನ ಮಾತುಗಳಲ್ಲಿ ನನಗೆ ನಂಬಿಕೆ ಸಾಲದಾಗಿರುವುದು ಮಾರುತಿ. ಅಮ್ಮ, ಈ ರಕ್ಕಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸುತ್ತಾ ನಿನಗೆ ನಂಬಿಕೆ ಬಾರದು. ಆದರೂ ಅಮ್ಮ, ಶ್ರೀರಾಮಚಂದ್ರರು ಕೊಟ್ಟಿರುವ ಈ ಅಂಗುಳಿಕೆಯನ್ನು ಮಾತೆಯವರಿಗೆ ಅರ್ಪಿಸುವನು. ರಾಮಾನುಗ್ರಹದಿದ್ದಂತೆ ಆಗಲಿ. ಅಮ್ಮ, ಏನು ನನ್ನ ಸ್ವಾಮಿಯ ಘನಮುದ್ರಿಕೆ? ಅಮ್ಮ, ಕೊಡು ಮಾರುತಿ. ಅಮ್ಮ, ಕೊಡು ಮಾರುತಿ. ತನ್ನ ಮಗುವು ತನ್ನ ತಾಯಿಯು ಮಗುವನ್ನು ಹೇಗೆ ಕರೆಯುವುದೋ ಹಾಗೆ ಕರೆದರೆ ಈ ಘನಮುದ್ರಿಕೆಯನ್ನು ಕೊಡುವೆನು. ಕಂದ. ಅಮ್ಮ, ಮಗು. ಅಮ್ಮ, ಮಾರುತಿ. ಅಮ್ಮ, ಕೊಡು ಕಂದ. ಸ್ವಾಮಿ, ಈಗ ನಿಮಗೆ ನನ್ನ ಮೇಲೆ ಕರುಣೆ ಉಂಟಾಯಿತು. ಇನ್ನು ನಿಮ್ಮ ಮುಖ ಕಮಲವನ್ನು ನೋಡುವ ಭಾಗ್ಯವನ್ನು ನನಗೆ ಅದೆಂದಿಗೆ ಕರುಣಿಸುವಿರೋ ನಾ ಕಾಣೆನಲ್ಲ. ಅಮ್ಮ, ನನ್ನ ಸ್ವಾಮಿಯ ಈ ಘನಮುದ್ರಿಕೆಯನ್ನು ತಂದುಕೊಟ್ಟು ನನಗೆ ಮಹದುಪಕಾರವನ್ನು ಮಾಡಲಿ. ಪ್ರತ್ಯುಪಕಾರವಾಗಿ ನಾನು ನಿನಗೆ ಏನನ್ನು ಮಾಡಲಿ? ಅಮ್ಮ, ತಮ್ಮ ಮನ ಬಂದಂತೆ ನನ್ನನ್ನು ಅರಸು ತಾಯಿ. ಹಾಗೆ ಆಗಲಿ. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಚಿರಂಜೀವಿಯಾಗು ಚಿರಚಿತ್ತನಾಗು, ಚಿರಂಜೀವಿಯಾಗು ಚಿರಚಿತ್ತನಾಗು, ವಾಯುನಂದನ ಜಯೋ ಮಾತು ಮಾಡೈ ವಾಯುನಂದನ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಅಮ್ಮ, ನಾನಿನ್ನು ಹೋಗಿ ಬರಲಿ ತಾಯಿ. ಹಾಗೆ ಆಗಲಿ. ಅಮ್ಮ, ಮಾತೆಯವರ ದರ್ಶನ ಮಾಡಿದ ಕುರಿತಾಗಿ ಯಾವುದಾದರೂ ಒಂದು ಅಭಿಜ್ಞಾನ ವಸ್ತುವನ್ನು ಕೊಡು ತಾಯಿ. ನನ್ನ ಬಳಿಯಲ್ಲಿ ಅಂತಹ ಯಾವ ವಸ್ತುಗಳು ಇಲ್ಲವಲ್ಲ ಮಾರುತಿ. ಅಮ್ಮ, ಅಂದು ಚಿತ್ರಕೂಟ ಪರ್ವತದಲ್ಲಿ ನೀನು ಬೀಸಾಡಿದ ಆಭರಣದಲ್ಲಿ ಚೂಡಾಮಣಿ ಇಲ್ಲವೆಂದು ಹೇಳುತ್ತಿದ್ದರು. ಮರೆತಿದ್ದೆ, ತೆಗೆದುಕೋ. ಇದನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಬಂದು ನನ್ನ ಕರೆದುಕೊಂಡು ಹೋಗಲು ಹೇಳು. ಇಲ್ಲವಾದಲ್ಲಿ
ನಾನು ಪ್ರಾಣ ತ್ಯಾಗ ಮಾಡುತ್ತೇನೆಂದು ನನ್ನ ಸ್ವಾಮಿ. ಅಮ್ಮ, ಈ ರೀತಿ ಮಾತನಾಡಬಾರದು ತಾಯಿ. ವೀರ ರಮಣಿಯಾದ ನೀವು ಈ ರೀತಿ ಮಾತನಾಡಬಾರದು ತಾಯಿ. ಅಮ್ಮ, ನನ್ನೊಡೆಯನಾದ ಸುಗ್ರೀವರಾಜನಿಗೆ ಏನೆಂದು ತಿಳಿಸಲಿ ಸ್ವಾಮಿ. ಲಕ್ಷ್ಮಣನಿಗೆ ನಾನು ಕ್ಷಮೆಯಾಚಿಸಲೆಂದು ತಿಳಿಸು. ನನ್ನ ಸ್ವಾಮಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸಿ ಮಿಕ್ಕ ಕಪಿವೀರನ ಆಶೀರ್ವಾದವನ್ನು ತಿಳಿಸಿಬಿಡು. ಹಾಗೆ ಆಗಲಿ ತಾಯಿ. ಅಮ್ಮ, ನಿಮ್ಮ ದರ್ಶನ ಮಾಡುವ ತನಕ ನಾನು ಆಹಾರಾದಿಗಳನ್ನು ಭುಂಜಿಸುವುದಿಲ್ಲವೆಂದು ಶ್ರೀರಾಮಚಂದ್ರನ ಪಾದದ ಮೇಲೆ ಆಣೆ ಮಾಡಿ ಹೇಳಿದರು. ಅಮ್ಮ, ನಿಮ್ಮ ದರ್ಶನವಾದ ಮೇಲೆ ನನ್ನ ಹಸಿವು ತೃಷೆ ಆದರೂ ಬಹಳವಾಗಿ ಕಾಡುತ್ತಿರುವುದು. ನೀವು ಅಪ್ಪಣೆ ಕೊಟ್ಟರೆ ಇಲ್ಲೇ ಬಿದ್ದಿರುವ ಹಣ್ಣುಗಳನ್ನು ತಿಂದು ಮುಂದೆ ಹೋಗುವೆನು. ಹಾಗೆ ಆಗಿ, ಆದರೆ ಇದೆಲ್ಲವೂ ರಾಕ್ಷಸರ ಮಾಯೆ. ಈ ವನವನ್ನು ಹಾಳು ಮಾಡದೆ ಕೇವಲ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಹೊಟ್ಟೆ ತುಂಬಾ ಭುಂಜಿಸು. ಹಾಗೆ ಆಗಲಿ ತಾಯಿ. ಅಮ್ಮ, ಕಪಿಗಳನ್ನು ಭಂಜಿಸುವುದನ್ನ ತಾವುಗಳು ನೋಡಬಾರದು. ಸ್ವಲ್ಪ ಮರೆಯಾಗಿ ಹಾಗೆ ಆಗಲಿ. ಹಾಗೆ ಆಗಲಿ ತಾಯಿ. ಬಾ, ಹೀಗೆ ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಹಾಗೆ ಆಗಲಿ ತಾಯಿ. ಹಾಗಾದರೆ ಸೈಡಿಸ್ಕೋ ಈ ಮೃತ್ಯುಸರ ದೇಹವನ್ನು. ಮೃತ್ಯುಸ್ವರ ಮಾನವನ ಕೈಯಲ್ಲಿ, ಮಾನವನ ಕೈಯಲ್ಲಿ. ರಾಮ, ಸಕಲ ಅಸ್ತ್ರಗಳು ನನ್ನ ಅಸ್ತ್ರಗಾರ ಸುರಕ್ಷಿತವಾಗಿರುವವು. ನಾನು ಮನಸ್ಸು ಮಾಡಿದರೆ ಇಲ್ಲಿಂದ ಅಯೋಧ್ಯೆವರೆಗೂ ಸಮಗ್ರ ಭೂಮಿಯನ್ನೇ ನಾಶ ಮಾಡಬಲ್ಲೆ. ಆದರೆ ಮೃತ್ಯುಸ್ವರ ಮಾನವನ ಕೈಯಲ್ಲಿ. ಮಾನವರನ್ನು ಸಾಮಾನ್ಯನು ತಿಳಿದೆಯಾ? ಪರಶಿವನನ್ನು ಮೆಚ್ಚಿಸಿ ಮೃತ್ಯುಸರವನ್ನು ಪಡೆದುಂಟು. ಸಿದ್ಧನಾಗು ಯುದ್ಧಕ್ಕೆ. ಜ್ಞಾನರೂಪಿ ನನ್ನ ಮನಃಶಾಂತಿಗಾದರೂ ಈ ನಿನ್ನಿಂದ ಮೋಕ್ಷವನ್ನು ಕಳಿಸು. ರಾಮ, ವೀರ ಸರ್ಗವನ್ನು ಪಡೆ ವೀರವರ. ನನಗೆ ಮೋಕ್ಷವನ್ನು ಕರುಣಿಸು. ವೀರ ಸರ್ಗವನ್ನು ಪಡೆ ವೀರವರ. श्री रामचंद्र प्रभु की, श्री रामचंद्र प्रभु की। राम जयतु श्री राम सुनामा, अमर विनोद पद अमित फलापद। राम जयतु श्री राम सुनामा, राम 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 राक्षस भीम रवि कुल सोम राजललामा। परम पुरुष हरि पावन शीरग राम रजित राघवी राम अमर विनुत पद अमित फलाप्रद। राम जयतु श्री राम सुनामा। श्री श्री विद्यानपति की, श्री श्री विद्यानपति की, आंजनेय स्वामी की, श्री राम प्रभु की, सीता माता की। कायेन वाच मनसेन्द्रियेव विद्यात्मनापं प्रकृते स्वभावं करोमि यज्ञ सकलं परस्मै नारायणायेति समर्पयामि। कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासायेति मंगलम् मंगलम्। श्री रामचंद्र प्रभु की,
ಶ್ರೀರಾಮಚಂದ್ರ ಪ್ರಭು ಕಿ ಶ್ರೀರಾಮಚಂದ್ರ ಪ್ರಭು ಕಿ ಕಾಲಭೈರವ ಕಲಾ ಸಂಘಕ್ಕೆ ಕಾಲಭೈರವ ಕಲಾ ಸಂಘಕ್ಕೆ ಕಾಲಭೈರವ ಕಲಾ ಸಂಘಕ್ಕೆ ಭಕ್ತ ಮಂಡಳಿ ಕಿ बोलो भारत माता की